ನಾವು ಯಾವುದೇ ಕೆಮಿಕಲ್ ಕಲರ್ ಡಬ್ಬ ಯಾವ್ದು ಯೂಸ್ ಮಾಡೋದಿಲ್ಲ. ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಯಾವ್ದು ಯೂಸ್ ಮಾಡಲ್ಲ. ನ್ಯಾಚುರಲ್ ಕಲರ್ ಅಡಿಗೆ ಮಾಡೋದು. ಹೌದು. ಹಳದಿ ಹಳದಿ ಅದ್ಯಾಕಪ್ಪ ಈಗ ಒಂದು 50 kg ಬಿಟ್ಟಿದ್ದೀವಿ. ಎಲ್ಲ ನಾವೆಲ್ಲ ರಾಹುಲಗಳು. 60 ಬೋಟಿ, 20 kg ಲಿವರು, 8800 ಜನಕ್ಕೆ ಊಟ ನೋಡಿ. ಇದು 60 ಮರಿಯ 60 ಮರಿ ಬೋಟಿ. ಫಾರ್ಚೂನರ್ ಎಣ್ಣೆ 1 ಬಕೆಟ್ ಫುಲ್, 60 kg ಮಟನ್ನು, 40 kg ರೈಸ್. ಎಲ್ಲರಿಗೂ ಕಲ್ಸೋದಲ್ವ. ದೊಡ್ಡ ಅಡಿಗೆನೂ ನೋಡ್ಕೋಬೋದು, ಸಣ್ಣ ಅಡಿಗೆನೂ ನೋಡ್ಕೋಬೋದು. ನೋಡಿ ಇದೊಂದು 30 kg, ಇನ್ನೊಂದು 30 kg ಬರುತ್ತೆ ನೋಡಿ ಹೆಂಗಿದೆ ಮಟನ್. ಕಟ್ಟೆ ಇಡ್ಲಿಲಿ ಭಾಳ ಫೇಮಸ್ಸು. ಹೂವು ಇದ್ದಂಗೆ ಇರುತ್ತೆ. ಬೆಳ್ಳುಳ್ಳಿ ಕಬಾಬ್. ಕೃಷ್ಣಮೂರ್ತಿ, ಶಾರ್ಟ್ ನೇಮಲ್ಲಿ ಕಿಟ್ಟಿ ಅಂತ ಕರೀತಾರೆ. ಒಳ್ಳೆ ಅಡಿಗೆ ಮಾಡ್ತಾರೆ. ದೊಡ್ಡವ್ರ ಹತ್ರ ಮಾಡ್ತಾ ಇದ್ರು. ಇವತ್ತು ನಮ್ಮ ಪ್ರೀತಿ ಬೆಳೆಸಿದ್ದಾರೆ ನಮ್ಮ ಜೊತೆ. ಪ್ರೀತಿಗೋಸ್ಕರ ಚೆನ್ನಣ್ಣನ ಜೊತೆಲಿ ಇದೀವಿ ಇವಾಗ. ಇದೀರಾ? ಚಂದ ತೊಳೆದು ಕೊತ್ತಂಬರಿ ರೆಡಿ ಆಗಿದೆ. ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಪ್ಪ. ಇನ್ನೊಂದು ಹಿಡಿ ಹಾಕಪ್ಪ. ಮೆಂತ್ಯ ಸೊಪ್ಪು ಹಾಕಪ್ಪ. ಮೆಂತ್ಯ ನೋಡಿ, ಸ್ವಾದ ಬರಬೇಕು ಅಂದ್ರೆ ಈ ಥರ ಎಲ್ಲ ಹಾಕಿ ಮಾಡಿದ್ರೆ ಸ್ವಾದ ಬರೋದು. ಸಾಕವ, ಪುದೀನ ಹಾಕಪ್ಪ. ನಾವೆಲ್ಲ ಸ್ವಲ್ಪ ಹಾಕಿ ರುಚಿ ಬರ್ಸೋರು. ನಾವೆಲ್ಲ ಜಾಸ್ತಿ ಹಾಕಿ ಮಾಡೋರು. ಜಾಸ್ತಿ ಹಾಕಿ ರುಚಿ ಮಾಡ್ಸಲ್ಲ. ಎಷ್ಟಿಷ್ಟು ಹಾಕ್ಬಿಟ್ಟು ಹಾಕ್ಬಾರ್ದು. ಸೊಪ್ಪು ಸೊದೆಗಳೆಲ್ಲ ಸಿಕ್ಬಿಡ್ತದೆ. ರುಚಿ ಬೇಕು, ಶುಚಿ ಬೇಕು ಅಂದ್ರೆ ಈ ಥರ ಅಲ್ಲಾಡಿಸ್ತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ. ಜಾಸ್ತಿ ನೀರು ಹಾಕಿ ಎಲ್ಲ ರುಬ್ಬಿದ್ರೆ ಈ ಮಜಾ ಇರಲ್ಲ. ಹೌದು. ಯಾವತ್ತು ಗಟ್ಟಿಗೆ ರುಬ್ಕೋಬೇಕು. ಗಟ್ಟಿಗೆ ಮಾಡಿಕೊಟ್ರೆ ಸಾರು ತೆಳುವಾಗಿ ಕೊಟ್ರೆ ಮುದ್ದೆ ಜೊತೆ, ಇಡ್ಲಿ ಜೊತೆ ಬಾರಿಸ್ತಾ ಇರ್ಬೋದು. ತಾಮರಿ ಹಳದಿ ಹಳದಿ ಯಾಕಪ್ಪ. ಯಾವತ್ತು ನೋಡಿ ಅರ್ಶಿನ ಹಾಕೋದು ಭಾಳ ಒಳ್ಳೇದು. ಟೊಮೊಟೊ ನೆಕ್ಸ್ಟು ಖಾರ ಪುಡಿ ತಳಪ್ಪ. ಮೇಲಿಂದ ಹಾಕಿ ಹಿಂಗೆ ಎಣ್ಣೆ. ಹಂಗೆ ಸ್ವಲ್ಪ ಕೈ ಮೇಲೆತ್ತಿ. ಇವರು ಸಿನಿಮಾ ಬೇಕಾಗಿದೆ ಇವ್ರಿಗೆ. ಸ್ವಲ್ಪ ಹಾಕ. ಇನ್ನಾಕಣ ಹಾಕ. 100 kg ಮಟನ್ ಅರ್ಧ ಕೊಡ. 100 kg ಮಟನ್ನಿಗೆ ಈಗ 1.5 kg ಖಾರದ ಪುಡಿ ಹಾಕಿದ್ದೀವಿ. ಇದಕ್ಕೆ 3 ಥರ ಮೆಣಸಿನ್ಕಾಯಿ, ಒಂದು ಬ್ಯಾಡ್ಗೆ, ಒಂದು ಗುಂಟೂರು, ನೀರಕ್ಕಪ್ಪ, ಒಂದು ಚಿಕ್ಕಬಳ್ಳಾಪುರ, 3 ಮಿಕ್ಸ್ ಮಾಡಿ ಈಗ ಪಟ್ಟಾಯಿಸಿ ಚೆನ್ನಾಗಿ ಆಯಿಲ್ನಲ್ಲಿ ರೋಸ್ಟ್ ಆದರೆ ಆಯಿಲು ಬರುತ್ತೆ, ಕಲರ್ ಬರುತ್ತೆ. ಕಲರ್ ಬರುತ್ತೆ. ನಾವು ಯಾವುದೇ ಕೆಮಿಕಲ್ ಕಲರ್ ಡಬ್ಬ ಯಾವ್ದು ಯೂಸ್ ಮಾಡೋದಿಲ್ಲ. ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಯಾವ್ದು ಯೂಸ್ ಮಾಡಲ್ಲ. ನ್ಯಾಚುರಲ್ ಕಲರ್ ಅಡಿಗೆ ಮಾಡೋದು. ಹೌದು. ಅದಕ್ಕೆ ಜನ ನಮ್ಮನ್ನು ಕರೀತಾರೆ, ಅದಕ್ಕೆ ಹುಡ್ಕೊಂಬರ್ತಾರೆ. ಈಗ ಫಿಲ್ಟರ್ ನೀರು ಹಾಕ್ತೀವಿ. ಹೌದು, ಹಾಕಿ ಮರ. ಮಟನ್ ಎತ್ಕೊಂಬರಪ್ಪ. ಸಾರಿಗೆಲ್ಲ ಮೇಕೆ ಮಾಂಸ. ಸಾರಿಗೆಲ್ಲ ಓತದ್ದು. ಬಿರಿಯಾನಿಗೆ ಮಾತ್ರ ಕುರಿ ಮಾಂಸ. ಅಲ್ಲ, ನಿಮ್ಗೆ ಹೆಂಗ್ ಬೇಕಂದ್ರೆ ಹಂಗೆ. ಮೇಕೆ ಬೇಕಾದ್ರೆ ಮೇಕೆ, ಕುರಿ ಬೇಕಾದ್ರೆ ಕುರಿ. ಜಾಸ್ತಿ ಕೊಬ್ಬು ಬೇಕಾದ್ರೆ ಬನ್ನೂರಿಂದ ತರಿಸ್ತೀವಿ. ಪ್ಯೂರ್ ನಾಟಿ ಮರಿ. ಈಗ ಒಂದು 50 kg ಬಿಟ್ಟಿದ್ದೀವಿ, ಇನ್ನು 50 kg ಹಾಕ್ತೀವಿ. ಏನೆಲ್ಲ ನೋಡಿ, ನೀರು ಇರಬಾರ್ದು ಅಷ್ಟೇ. ಅದಕ್ಕೋಸ್ಕರ ನಾವು ಈ ಥರ ಬುಟ್ಟಿ ಯೂಸ್ ಮಾಡ್ತೀವಿ. ಹಿಂದಿನ ಕಾಲದ್ದು ಬುಟ್ಟಿ ಯೂಸ್ ಮಾಡ್ತೀವಿ. ನಾವು ಪ್ಲಾಸ್ಟಿಕ್ ಯಾವ್ದು ಯೂಸ್ ಮಾಡೋದಿಲ್ಲ. ಆರೋಗ್ಯ ಬೇಕು ಅಂದ್ರೆ ಒಳ್ಳೆ ಊಟ ಕೊಡಬೇಕು ಅಷ್ಟೇ. ಕಿಟ್ಟಣ್ಣ ಅಡುಗೆ ಮಾಡಬೇಕು, ಚಂದ್ರಣ್ಣ ಆರ್ಡರ್ ಇಟ್ಕೊಂಡ್ ಬರ್ತಾ ಇರ್ಬೇಕು ಅವರು. 100 kg ಮಟನ್ ಕಂಪ್ಲೀಟ್. ಇವಾಗ ಕಿಟ್ಟಣ್ಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಿದ್ದಾರೆ. ಹಾಕೋದು, ತಟ್ಟೆ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕಿ ಬಿಟ್ಬಿಡೋಣ. ಮಟನ್ ಬೇಯ್ತಾ ಇದೆ ನೋಡಿ. ಎಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ವಿ. ಇವಾಗ ನೋಡೋದು, ಕಾಯಿ ಮಸಾಲೆ ಬಿಡೋದು. ಮಸಾಲೆ ತೆಗಿಯಪ್ಪ. ಪರ್ಫೆಕ್ಟ್ ಆಗಿ ಆಗಿದೆಯಪ್ಪ. ಪರ್ಫೆಕ್ಟ್ ಆಗಿದೆ. ಮಸಾಲೆ ತೆಗೀರಿ. ಮಸಾಲೆ ಬೇಗ ಬೇಗ.
ಇನ್ನು ಕಾಯಿ ಮಸಾಲೆ ಹಾಕ್ಬಿಟ್ರೆ ಕಾಯಿ ಮಸಾಲೆ ಕೊಡಬೇಕು. ಸ್ವಲ್ಪ ಧನಿಯಾ ಉದುರಿಸಿದ್ರೆ ಕಾಯಿ ಮಸಾಲೆ ಕೊಟ್ಟು ಓಹೋ ಆಹಾ ಅನ್ನೋದು ಅಷ್ಟೇ. ತಿಂದವರು ತಿಂತಾ ಇರ್ಬೇಕು. ಆಮೇಲೆ ಹೇಳ್ತಾರೆ, ನಾವು ಇವಾಗ ಹೇಳ್ಬಾರ್ದು. ಮಾಡಿದ್ದು ನಾವು, ತಿನ್ನೋರು ಅವರು, ನೋಡೋದು ಅವ್ರು ಹೇಳೋದ್ಮೇಲೆ ತಾನೇ ನಮ್ಗೆ ಖುಷಿ ಆಗೋದು. ಹೌದು. ನಾವೇನೇ ಅಡುಗೆ ಮಾಡಿದ್ರು ಅವ್ರ ರುಚಿ ನೋಡಿ ಅಂದರೆ ನಮಗೊಂದು ಮಜಾನೇ. ಮಾಡಿದ ಕೆಲಸ ಸಕ್ಸಸ್. ಮಸಾಲೆ ಬಂದಿದೆ. ಹಾಂ ಬಿಡಿ ಬಿಡಿ, ಮುಕ್ಕಾಲು ಬಿಡಿ. ಹಾಂ ಅದು ಇಡಿ ನೋಡಮ್ಮ, ಇಡಿ ಹೇಳಿರಿ ಅದು ಕೈಲಿ ಬಿಡ್ಕೊಳ್ಳಿ. ಈ ಸುತ್ತೂರ ಈಗ ಇನ್ನೊಂದು 20 ನಿಮಿಷ ಒಂದೆರಡು ಮರಳು ಬಿಟ್ರೆ ಮಟನ್ ಬೆಂದಿದೆ. ಮಟನ್ ಸಾರು ರೆಡಿ ಆಗಿರುತ್ತೆ. ನೆಕ್ಸ್ಟ್ ಮಟನ್ ಬಿರಿಯಾನಿ ಮಾಡ್ತೇವೆ. ಈಗ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಹೋಗಿ ಬಂದ್ಬಿಡ್ತೀವಿ ಬನ್ನಿ. ಪೆಪ್ಪರ್ ಚಿಕನ್ ಬಿಟ್ಬಿಡೋಣ. ಬನ್ನಿ. ಈರುಳ್ಳಿ ಕರಿಬೇವು ಹಾಕಿದ್ದೀವಿ. ಪೆಪ್ಪರ್ ಚಿಕನು, ಮೆಣಸಿನ್ಕಾಯಿ ಕುಟ್ಟಾವ್ರೆ. ಮೆಣಸಿನ್ಕಾಯಿ ರೆಡಿ ಆಗ್ತಾ ಇದೆ. ಸಾಕು ಬಿಡಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಬ. ಇಲ್ಲ ಬಿಸಿಲಿದೆ ನೋಡು. ಬಿಸಿಲಿಲ್ಲ ಚಿಕನ್ ಸೂಪು. ಯಾಕಂದರೆ ಹೋಟ್ಲುಗಳಲ್ಲಾದರೆ ಒಟ್ಟಿಗೆ ಬೇಯಿಸ್ಬೋದು, ದೊಡ್ಡದಲ್ವಾ. ಈಗ ಬೇಯಿಸ್ಕೊಂಡಿದ್ದೀವಿ, ಅದಕ್ಕೆ ಗೊಜ್ಜು ಮಾಡ್ಕೊಂಡು ಮಿಕ್ಸ್ ಮಾಡ್ತೀವಿ. ಅವಾಗ ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ, ಪೀಸ್ ಸಿಗುತ್ತೆ. ಪೀಸ್ ಹೊಡೆದೋಗಲ್ಲ. ಹೌದು, ಹಿತವಾಗಿರುತ್ತೆ ಬಾಯಿಗೆ. ಮಾಮೂಲಿ ಇದರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಡ್ಬೋದು. ಡೈರೆಕ್ಟ್ ಮಾಡ್ತೀವಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುಡ್ಕೊಂಡು ಅದನ್ನೆಲ್ಲ ಪೆಪ್ಪರ್ ಹಾಕಿ ಪೆಪ್ಪರ್ ಚಿಕನ್ ರೆಡಿ ಮಾಡ್ತೇವೆ. ಬಿಸಿ ಲೈವ್ ಬಿಸಿ ಮಾಡಿ ಕೊಡ್ತಾ ಇರ್ತೀವಿ. ಹೌದು, ಗೊಜ್ಜು ರೆಡಿ ಇರುತ್ತೆ. ಹಾಂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಪ್ಪ. ಕೊಡಪ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡು, ಅಷ್ಟು ಪುಡಿ ಕೊಡು, ಸೋಯಾ ಸಾಸು, ಉಪ್ಪು, ಚಿಕನ್ ಫ್ರೈ. ಹಾಗೆ ಇನ್ನೊಂದು ಸ್ಪೂನ್ ಬರಲಿ. ಮುಂದೆ ಇದ್ದಷ್ಟು ಇದಕ್ಕೆಲ್ಲ ಮುಂದೆ ಇರಬೇಕು. ಶುಂಠಿ ಬೆಳ್ಳುಳ್ಳಿ, ಅರಿಶಿನ ಪುಡಿ ಕೊಡಪ್ಪ. ಆಮೇಲೆ ಲಾಸ್ಟಲ್ಲಿ ಆ ಉಪ್ಪು ಪುಡಿ, ಕಲ್ಲುಪ್ಪು. ಹಾಂ, ಯಾಕೆ ಚಿಕನ್ಗೂ ಸ್ವಲ್ಪ ಹಾಕಿರ್ತೀವಿ. ಹೌದು. ಇವಾಗ ಇದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ನೀರು ಕೊಡಪ್ಪ. ಚಿಕನ್ದು ಸೂಪು ಚಿಕನ್ ಸೂಪು ನೋಡಿ. ಚಿಕನ್ ಬೇಯಿಸಿದ ನೀರು, ಒಂದು ಮರಳೋದು, ಪೆಪ್ಪರ್ ಹಾಕೋದು, ಸೋಯಾ ಬಿಡೋದು, ಕೊಡ್ತಾ ಇರೋದೆ. ಕಿಟ್ಟ ಅಳ್ಳಾಡಿಸ್ತಾರೆ, ಚಂದ್ರ ನೋಡ್ತಾ ಇರ್ತಾರೆ. ಅಡಿಗೆ ಮಾಡು. ಅನ್ನು ಸೋಯಾ ಸಾಸ್ ಕೊಡಪ್ಪ. ಸೋಯಾ ಸಾಸ್ ಇದ್ರಿ. ಸಾಕು ಒಂದೇ ಸಾಕೋಣ. ಅಲ್ಲಿ ಬೇಸನ್ ಒಳಗಡೆ ಪೌಡರ್ ಇದೆ ನೋಡಿ, ಕಂಬ ಜಾಸ್ತಿ ಉಯ್ದ್ರೆ ಕೈ ಬರುತ್ತೆ. ನಾವು ರೆಡಿ ಮಾಡ್ಕೊಂಡ್ರೆ ಅದು. ಹೌದು, ಪೆಪ್ಪರ್ ಚಿಕನ್ಗೆ. ಹೌದು. ಪಾತ್ರೆ ಬೇಕಲ್ಲ? ಇಲ್ಲ, ಇಡಿ ನೋಡಿ. ಸಾಕಿಡಿ ನೋಡಿ. ಇಷ್ಟೇ ಪೆಪ್ಪರ್ ಚಿಕನ್. ಈ ಪೀಸು ಹೊಡಿಯಲ್ಲ, ಮಸಾಲೆನೋ ನೀಟಾಗಿ ಒಂದು ಅರ್ಧ ಗಂಟೆ ಒಳಗೆ ಇಟ್ಕೊಂಡ್ಬಿಡುತ್ತೆ. ಎಲ್ಲ 10 ವರ್ಷಕ್ಕೆ ಮುಂಚೆನೇ ಯೂಸ್ ಮಾಡಿದ್ವಿ ಬಸ್ಸು. ಆಮೇಲೆ ಸರ್ವಿಸೇ ಕೊಡಲ್ವಲ್ಲ. ಪೆಪ್ಪರು ಗಿಪ್ಪರು, ಉಪ್ಪು ಗಿಪ್ಪು ಎಲ್ಲ ಕರೆಕ್ಟಾಗಿದೆ. ಕೈ ಆ ಕಡೆ. ಹಾಂ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಈಗ ಸ್ವಲ್ಪ ಕಾರ್ನ್ಫ್ಲವರ್ ಕಲಸೋದು, ಮೇಲೆ ಬಿಡೋದು, ದಮ್ ಹಾಕೋದು ಅಷ್ಟೇ. ಪೆಪ್ಪರ್ ಚಿಕನ್ ರೆಡಿ. 60 kg ಪೆಪ್ಪರ್ ಚಿಕನ್ ರೆಡಿ. 60. ರುಚಿಗೆ ಎಲ್ಲದಕ್ಕೂ ಶ್ರೇಷ್ಠವಾದದ್ದು ಫಾರ್ಚುನರ್ ಆಯಿಲ್ ಹಾಕಿದ್ದೇವೆ. ಅಡುಗೆ ಮಾಡುತ್ತಿದ್ದೇವೆ. ಅದು ಬೋಟಿ ಗೊಜ್ಜು, ಮೆಂತ್ಯ ಸೊಪ್ಪು. ಬೋಟಿ ಗೊಜ್ಜಿಗೆ ಮೆಂತ್ಯ, ಆಮೇಲೆ ಸ್ವಲ್ಪ ಚುಕ್ಕೆ ಸೊಪ್ಪು, ಪುದೀನ. ಇರಪ್ಪ ಹಂಗಲ್ಲ ಡೈಲಾಗು. ಇವಾಗ ಪುದೀನ ಸೊಪ್ಪು, ಕೊತ್ತಂಬರಿ ಕೊಡಿ. ಬಿರಿಯಾನಿ ಬೇಕು ಆಗಲೇ ಹೊಡಿ. ಕೊತ್ತಂಬರಿ ಹಾಕಿ ಒಂದಿಡಿ. ಹೊಡಿ. ಈರುಳ್ಳಿ ಬಿಡಪ್ಪ. ಎಲ್ಲ ನಾವೆಲ್ಲ ರಾಹುಲಗಳು. 68 ಬೋಟಿ, 20 kg ಲಿವರು. ಲಿವರ್ ಬೋಟಿ ಗೊಜ್ಜು 800 ಜನಕ್ಕೆ ಊಟ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟು 4 5 4 ಸಾಕು. ಕಿಟ್ಟಣ್ಣ 4 ಕೇಳೋರೆ ಅಲ್ಲಾಡಿಸ್ತಾ ಇದ್ದೀವಿ. ಹಾಕಿದ್ರು ಇರ್ರಿ ಯಾಕ್ರಿ ಅರ್ಜೆಂಟ್ರಿ? ನಾವು ಮದುವೆಗಿದೆ ಹೋಗ್ಬೇಕಾ? ಬಟಾಣಿ ಇಲ್ಲ ಲಿವರ್ ತಂಬ. ಲಿವರ್ 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 ಕೊಡಪ್ಪ. ಖಾರ ಪೇಸ್ಟ್ ಹಾಕ್ತಾ ಇದೀನಿ, ಚಿಲ್ಲಿ ಪೇಸ್ಟ್. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರಿದು ಫುಲ್ ಪೇಸ್ಟ್ ಅದು. ಬಿಡೋಣ ಅದಾದ ನಂತರ ಲಿವರ್ ಹಾಕ್ತಾ ಇದೀವಿ. 20 kg ಲಿವರ್. 20 kg ಲಿವರು. ಬೋಟಿ ಜೊತೆಗೆ ಅದು ಒಳ್ಳೆ ಕಾಂಬಿನೇಷನು. ತಿಂತಾಯಿದ್ರೆ ಒನ್ ಮೋರ್ ಅನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ತೊಳೆದು ಸ್ವಚ್ಛತೆಯಿಂದ ಮಾಡಿ ರುಚಿಯನ್ನು ಬಡಿಸುತ್ತೇವೆ. ನೋಡಿ ಇದು 60 ಮರಿಯ 60 ಮರಿ ಬೋಟಿ. ಹಾಂ 60 ಎಲ್ಲ ಸೆಟ್ಟು, ಚೀಲ ಅಲ್ಲ. ನೋಡಿ ಇವಾಗಲೇ ಹೂವು ಇದ್ದಂಗೆ ಬೇಯಿಸಿದೀವಿ. ಮಲ್ಲಿಗೆ ಹೂವು ಥರ ಇರಬೇಕು ಬೋಟಿ. ತಿಂತಾ ಇದ್ರೆ ಆ ಘಮ ಬಾರಿಸ್ಬೇಕು. ತಿಂತಾ ಇದ್ರೆ ಕರ್ಗೋಯ್ತೀರ. ಒಂದು ಅರ್ಧ ಬಕೆಟ್ ಬಿಸ್ನೀರು ಹುಯ್ಯಪ್ಪ. ಒಂದು ಅರ್ಧ ಬಕೆಟ್ ಬಿಸ್ನೀರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಆಡಿಸ್ರಿ ಅಲ್ಲಾಡಿಸ್ತಾ ಇರಿ. ನಮ್ದೆಲ್ಲ ಹಳತೆ, ಕೈ ಅಳತೆ. ತಟ್ಟೆ ಮುಚ್ಚಪ್ಪ. ಮಟನ್ ಸರ್ ನೋಡ್ಕೊಂಬಂದ್ಬಿಡೋಣ. ಗಟ್ಟಿ ಹುಡ್ರು ಬನ್ನಿ. ಏಯ್ ವಜನ್ನಾಗಿರೋರು ಇಟ್ಕೊಂಡ್ರೆ ಇವು ಓಲೆ. ತಟ್ಟೆ ಇಡ್ಲಿ ಇದೆ, ನೀರು ಕಾಯ್ತಾ ಇದೆ, ಇಡ್ಲಿ ರೆಡಿ ಆಗುತ್ತೆ, ಎಲೆ ಮುಂದೆ ಬರುತ್ತೆ, ಖುಷಿಯಾಗಿ ಬೋಟಿ ಜೊತೆ ತಿನ್ನುತ್ತೆ. ಬನ್ನಿ ಪ್ರೀತಿ ತನ್ನಿ. ಫಾರ್ಚೂನರ್ ಎಣ್ಣೆ 1 ಬಕೆಟ್ ಫುಲ್ಲು. ಈಗ 1 ಬಕೆಟಲ್ಲಿ 5 ಲೀಟ್ರ್ ಆಯಿಲ್ ಬರುತ್ತೆ. ಇನ್ನೂ 2 ಲೀಟ್ರ್ ಆಗ್ತಾ ಇದೀವಿ. ಫಾರ್ಚೂನರ್ 2 ಲೀಟ್ರ್ ಆಯಿಲು. ಫಾರ್ಚುನರ್ ಆಯಿಲು. ಇದು ಬಕೆಟ್ ಬಂದು 5 ಲೀಟ್ರ್ ಬಕೆಟು. ಅದಕ್ಕೆ 7 ಲೀಟ್ರ್ ಎಣ್ಣೆ. 7 ಲೀಟ್ರ್ ಎಣ್ಣೆ. ಯಾಕಂದರೆ ಮಟನ್ಗೆ ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಮಾಡಬೇಕು. ಏನೇನು ಬೇಕು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಎಲೆ ಎಲ್ಲ ಇದೆ. ಈಗ ನೆನೆಸಿಕ್ಕಿದ್ವಿ, ಈಗ ಎಣ್ಣೆಗೆ ಬಿಡ್ತಾ ಇರೋದೆ. ಪರಿಮಳ ಬೀರ್ಬೇಕಲ್ಲ. ಸಾಜೀರ, ಏಲಕ್ಕಿ, ಮರಾಠಿ ಮೊಗ್ಗು, ಜಾಪತ್ರೆ. ಇದು ಮಾಡ್ತಾ ಇರೋದು 60 kg ಮಟನ್ನು, 40 kg ರೈಸ್. ಒಂದಕ್ಕೆ 1.5 ಹಾಕಿದ್ರೆ ಪರಿಮಳ ಸಖತ್ತಾಗಿರುತ್ತೆ. ಅಗಲಕ್ಕೂ ಒಂದೊಂದು ಪೀಸ್ ಸಿಗುತ್ತೆ. ಈಗ 1 ಬಕೆಟ್ ಈರುಳ್ಳಿ. ಈರುಳ್ಳಿ ಕೆಂಪಾಗಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇವೆ. ಅಣ್ಣ 3 ಹಾಕ್ತಾವ್ರೆ. ಕೈ ದೊಡ್ಡದು. ಬಿರಿಯಾನಿ ಅಲ್ವಾ, ಎಲ್ಲ ಅಡುಗೆಗೆ ಬಿರಿಯಾನಿನೇ ರಾಜ ಅಲ್ವಾ. ಪುದೀನ, ಮೆಂತ್ಯ, ಚಿಕ್ಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಪುದೀನ, ಕೊತ್ತಂಬರಿ, ಚಿಕ್ಕೆ ಸೊಪ್ಪೆಲ್ಲ ಹಾಕುವುದು, ಚಂದ ಆಡಿಸುವುದು. ಇದು ಚೆನ್ನಾಗಿ ಬೇಯಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಿಟ್ಟಣ್ಣ ಹಾಕ್ತಾವ್ರೆ, ಚಂದ್ರಣ್ಣ ಅಲ್ಲಾಡಿಸ್ತಾವ್ರೆ. ಒಟ್ಟು 6. ಇದು ಮೆಣಸಿನ್ಕಾಯಿ ಪೇಸ್ಟು ಚೆನ್ನಾಗಿ ಎಣ್ಣೆಲಿ ಹುರಿದು ಚಂದ ರುಬ್ಬಿದ್ದೀವಿ. ಅಳತೆ ಹೌದು 8. ಇದು 5 kg ಒಂದು. 1 kg 1 ಮುಷ್ಟಿ ಉಪ್ಪು. 40 kg 40 ಉಪ್ಪು ಹಾಕ್ತಾ ಇದ್ದೀನಿ. 1 kg 1 ಹಿಡಿ, 40 kg 40 ಹಿಡಿ. ಎಲ್ಲರಿಗೂ ಕಲಿಸೋದಲ್ವ. ದೊಡ್ಡ ಅಡುಗೆನೂ ನೋಡ್ಕೋಬೋದು, ಸಣ್ಣ ಅಡುಗೆನೂ ನೋಡ್ಕೋಬೋದು. ಉಪ್ಪನ್ನು ಹಾಕಿ ಪ್ರೋಕ್ಷಣೆ ಮಾಡಿ ಟೊಮಟೊನ ಹಾಕ್ತಾ ಇದ್ದೀವಿ, ಅರ್ಧ ಬಕೆಟು. ಈಗ ಟೊಮೊಟೊ. ಮಟನ್ ಪೀಸ್ ಸ್ಮೂತ್ ಆಗಿರಲಿ ಅಂತ ಮೊಸರು ಹಾಕ್ತಾ ಇದೀವಿ ಬಿರಿಯಾನಿಗೆ. ಮಟನ್ ನಮ್ದಂತೂ ಹೇಳಿದೆ, ಆದ್ರೂ ಮೊಸರು ಹಾಕಿರೋ ಉಪ್ಪು ಖಾರ. ಕೈ ಕಾಲು ಹುಷಾರು. 50 ಗ್ರಾಮ್ ಅರಿಶಿನ ಪುಡಿ ಹಾಕ್ತಾ ಇದೀವಿ 40 kgಗೆ. 1 ಬಕೆಟ್ ಬಿಸಿನೀರು ಹಾಕ್ತಾ ಇದೀವಿ ಮಸಾಲ ಬೇಯ್ಕೊಳ್ಳಿಕ್ಕೆ. ನೋಡಿ ಇದೊಂದು 30 kg, ಇನ್ನೊಂದು 30 kg ಬರುತ್ತೆ. ನೋಡಿ ಹೆಂಗಿದೆ ಮಟನ್. ತಿರುಗಿಸೋಣ. ಓಕೆ. ಈಗ ಹೋಗೋದು ಇದು ಅಲ್ಲಾಡಿಸ್ಬಿಟ್ಟು ಮಟನ್ ಬೇಯೋದ್ರಲ್ಲಿ ಬೋಟಿ, ಚಿಕನ್ ಫ್ರೈ, ಫಿಶ್ ಮಸಾಲ ರೆಡಿ ಮಾಡ್ತಾ ಇರ್ತೀವಿ. ಇನ್ನೊಂದು ಬಕೆಟ್ ಬಿಡಪ್ಪ ನೀರು.
ಒಳ್ಳೆ ಹುಡುಗ ಇನ್ನೊಂದು ಎಲ್ಲ ಅಮ್ಮ ಹಾಂ ಬಂದರು ನೋಡಿ. ಈಗ 3 ಬಕೆಟ್ ಹಾಕಿದ್ದೀವಿ. ಬಿರಿಯಾನಿಗೆ ಅಳತೆ ಪಕ್ಕ. ಬಸವರಾಜ್ ಅವ್ರು ಧನಿಯಾ ಮಸಾಲೆ ಬಿಡ್ತಾವ್ರೆ, ಬೋಟಿ ಮಸಾಲೆ, ಹಾಂ ಹಸಿ ಬಟಾಣಿ, ನೆಕ್ಸ್ಟ್ ಬಂತು ಹೂಕೋಸು. ನೆಕ್ಸ್ಟು ಹೂಕೋಸು, ಸುಮ್ಮನೆ ಪರಿಮಳಕ್ಕಾಗಿ. ಹಾಂ ಬೋಟಿಗೆ ಮಸಾಲ ಹಾಕ್ತಾ ಇದ್ದೇವೆ, ಕಾಯಿ ಮಸಾಲೆ. ಈಗ ವೈಟ್ ಮಸಾಲೆ ಹಾಕಿದ್ದೀವಿ. ಬಗ್ಸಿ 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 ಬಗ್ಸಿ. ಹಾಂ ಬಿಡಿ ಬಿಡಿ. ಒಂದು ಪಾತ್ರೆ ಇಟ್ಬಿಟ್ರೆ ಚಿಕನ್ ಫ್ರೈ ಆಗೋಯ್ತದೆ. ಇನ್ನೊಂದು ಕಡೆ ಫಿಶ್ ಕಬಾಬ್ ಮಾಡೋದು. ಹಾಂ ಫಿಶ್ ಮಸಾಲ ರೆಡಿ ಇದೆ. ಡ್ರೈ ಪೌಡ್ರ್ ಹಾಕ್ಬೇಕು ಈ ಫಿಶ್ಗೆ, ಭಾಷಾ ಫಿಶ್ಗೆ. ಏನಂದರೆ ಅಂಜಲೆಲ್ಲ ರೇಟು ಸಿಕ್ಕಾಪಟ್ಟೆ ಇವತ್ತು. ಅಂಜಲ್ ಆದರೆ ಕಲ್ಸಿ ಹಾಕ್ತೀವಿ, ಇದು ಡ್ರೈ ಮಸಾಲ ಹಾಕ್ತೀವಿ. ಇಲ್ಲ ಅಂದರೆ ಒಡೆದೋಗ್ಬಿಡುತ್ತೆ ಪೀಸ್ಗಳು, ಹೊಡೆದೋಗುತ್ತೆ. ಪಲ್ಟೆ ಸಪ್ಪಂಗೆ ನೋಡಿ ಇಷ್ಟೇ. ಟೊಮೊಟ ಅಂತಿರೋದು. ಇದೆಯಲ್ಲ ಬೆಳ್ಳುಳ್ಳಿ ಶುಂಠಿ, ಮಂಜಲ್ ಮಸಾಲ, ಮಂಜಾಲ್ ಧೂಳು, ಇದು ಚಿಕನ್ ಸೂಪು ನಮ್ದೆಲ್ಲ ಮಾಡಿರೋದು, ನಮ್ಮದೇ ಪೌಡ್ರು. ನಮ್ಮದೇ ಪೌಡ್ರು. ಇದು ಕಿಟ್ಟಣ್ಣನ ಪೌಡ್ರು. ಹಾಂ ಯಾರಿಗೆ ಹಾಕೋದು? ಇರಿ ಸರ್. ಅರ್ಧ ಅರ್ಧ. ಹಾಂ ಕಾಯಿ ಮಸಾಲ 60 ಚಿಕನ್ ಫ್ರೈ ರೆಡಿ ಆಗಿತ್ತು. ಇದೆಲ್ಲ ಏನಕ್ಕೆ ಈ ಥರ ವಿಧಾನ ಮಾಡ್ತೀವಿ ಅಂದರೆ ಪೀಸ್ ಹೊಡೆದೋಗ್ಬಿಡುತ್ತೆ. ಪೀಸ್ ಒಬ್ಬೊಬ್ರಿಗೂ ಸಿಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಬೇಯಿಸೋದು, ಇದರೊಳಗಡೆ ಹಾಕಿ ಅಲ್ಲಾಡಿಸೋದು. ಹಾಂ ತಿರುಗಿ ಪಟಾಯಿಸ್ ಅಲ್ಲ, ಇದೊಂದು ದೊಡ್ಡ ತಿರುಗಿಸಿ. ನಡಿ ನೀನು ಮಟನ್ ಬಿರಿಯಾನಿ ತೊಗೋಣ. ಹಾಂ ಮಟನ್ ಬಿರಿಯಾನಿ ನೋಡ್ಕೊಂಬನ್ನಿ ಒಂದು ಹೋಗಿ ಮಟನ್ ಬಿರಿಯಾನಿ ನೋಡೋಣ ಬನ್ನಿ. ತಣ್ಣೀರಲ್ಲಿದೆ. 40 kg. ಸೌದೆ ಉರಿತಾ ಇದೆ, ಸೌದೆಯಲ್ಲಿ ಉರಿತಾ ಇದೆ. ಸೌದೆ ಬಿರಿಯಾನಿ, ಸೌದೆಯಲ್ಲಿ ಮಾಡ್ತಾ ಇರೋ ಬಿರಿಯಾನಿ ಓಡ್ತಾ ಇದೆ. ಮಟನ್ ಬಿರಿಯಾನಿ ಸೌದೆಯಲ್ಲಿ ಮಾಡಿದ್ದೀವಿ. ರುಚಿಯಾಗಿ ನೋಡ್ತಾವ್ರೆ, ಚಿಕನ್ನ ಅಲ್ಲಾಡಿಸ್ತಾವ್ರೆ. ನಂದಿನಿ ತುಪ್ಪ ಹಾಕ್ತಾ ಇದ್ದೀವಿ. ಘಮ ಘಮ ಅನ್ಬೇಕು, ಖುಷಿ ಖುಷಿಯಾಗಿ ತಿನ್ಬೇಕು ನೀವೆಲ್ಲ. ಅದೇ ಸಾಮಾನ್ಯ ಸಾಂಬಾರ್ದು. ಹಾಕಪ್ಪ, ತಟ್ಟೆ ಹಾಕಪ್ಪ. ತಟ್ಟೆ ಹಾಕಿ 15 ನಿಮಿಷ ಬಿಡೋದು, ಕೆಂಡ ಮೇಲೆ ಹಾಕದೆ. ಇವರು ನೋಡಿ ತಟ್ಟೆ ಇಡ್ಲಿಲಿ ಭಾಳ ಫೇಮಸ್ಸು. ಹೂವು ಇದ್ದಂಗೆ ಇರುತ್ತೆ, ತಿಂತಾ ಇದ್ರೆ ಖುಷಿಯಾಗಿರುತ್ತೆ. ನಾವು ಯಾವುದೇ ಆರ್ಡ್ರ್ ಇದ್ದರೂ ಇವ್ರಿಗೆ ಹೇಳ್ತೀವಿ, ಖುಷಿಯಾಗಿ ಮಾಡಿಕೊಡ್ತಾರೆ. ಏನಪ್ಪಜ್ಜೆ ಹೌದಾ ಇಲ್ವ ಹೇಳಿ, ನಿಮ್ಮ ಅಡ್ರೆಸ್ ಹೇಳಿ, ಎಲ್ಲನ ಬೇಕು ಅಂತ ನಿಮಗೂ ಹೇಳಿ. ಅನ್ನಿ ಕೆಂಗೇರಿ ಹತ್ರ ಇದೆ ಅಂತ ತಟ್ಟೆ ಇಡ್ಲಿ. ಇವ್ರ ನಂಬರ್ ಕೊಡ್ತೀನಿ, ನೀವು ಫೋನ್ ಮಾಡ್ಬೋದು, ಅಡುಗೆ ಮಾಡ್ಕೊಂಡು ತಿಂತಾ ಇರ್ಬೋದು. ತಟ್ಟೆ ಇಡ್ಲಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹಿಂಗಿತ್ತು ಊಟ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಟಿ ವಿಲಿ ನೋಡಿದ್ರೆ ಇದೆಲ್ಲ ಹೆಂಗಿತ್ತು ಊಟ ಅಂತ, ಚೆನ್ನಾಗಿದೆಯಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೆಂಗಿತ್ತು ಸರ್ ಊಟ? ಚೆನ್ನಾಗಿದೆ. ಯಾವ ಪ್ಲೇಸು, ಯಾವ್ದು ಮೈನಸ್ಸು ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಹೆಂಗಿತ್ತಮ್ಮ? ಖಾರ, ಉಪ್ಪು, ಖಾರ, ಹುಳಿ? ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಖುಷಿ ಪಟ್ಟರೆ ನಮ್ಗೆ ಅದೇ ಸಾಕು ಅಷ್ಟೇ ಸರ್. ಇಲ್ಲ ಸರ್, ಅದು ನೆಕ್ಸ್ಟು ಬಿಗ್ ಬಾಸ್ ಆಗಿದ್ದ ತಕ್ಷಣ ತಿರ್ಗಾ ಬರೋದು ಒಂದು 250 ಅಡುಗೆ ಹಿಂಗೆ ಅನ್ನೋದು, ಅದು ಹೋಯ್ತಾ ಇರೋದು ಅಷ್ಟೇ. ಬೆಳ್ಳುಳ್ಳಿ ಕಬಾಬೆ ಅದು ಎಲ್ಲ ಬಿಡಿ ಅದು. ಹೌದು, ಇಲ್ಲ ನಾನು ಟಿ ವಿಲಿ ಬರ್ತಾ ಇಲ್ಲ, ಯೂಟ್ಯೂಬಲ್ಲಿ ಬಂದು ಹಿಂಗೆ ಅಂತ ಇದ್ದೆ, ಚಟಾಪಟ ಒನ್ ಮೋರ್ ಅಂತ ಇದ್ದೆ. ಬೆಳ್ಳುಳ್ಳಿ ಕಬಾಬ್. ಕರಿಮಣಿ ಮಾಲೀಕ ನೋಡಿದ್ಯಾ? ರಾಹುಲ್ಲ
ನಾವು ಮಾಡಿದ ಅಡುಗೆ ನಾವು ಟೇಸ್ಟ್ ನೋಡ್ಬೇಕಲ್ಲ. ಕೃಷ್ಣಮೂರ್ತಿ ಮಾಡೋರು ಅಂದರೆ ಸೂಪರ್ ಆಗಿದೆ. ಊಟ ಎಲ್ಲ ನೋಡಿ ರುಚಿ ಏನಂದ್ರು? ಎಲ್ಲ ಚೆನ್ನಾಗಿದೆ ಅಂತ. ಧನ್ಯವಾದಗಳು. ನೋಡಿ ಅಡುಗೆ ಮಾಡಿದ್ದಾರೆ, ಅಭಿಮಾನಿಗಳು ಪ್ರೀತಿಯಿಂದ ಮಾತಾಡುತ್ತಿದ್ದಾರೆ. ಈ ಪ್ರೀತಿ ಇದ್ದರೆ ಸಾಕು, ಖುಷಿ ಆಗೇ ಆಗುತ್ತೆ, ಅಡುಗೆ ರುಚಿ ಬಂದೇ ಬರುತ್ತೆ. ಥ್ಯಾಂಕ್ ಯು. ವಿಡಿಯೋಸ್ ಯಾವಾಗ ನೋಡ್ತಿರ್ತೀನಿ, ನಾನು ಏನಾರ ಟ್ರೈ ಮಾಡಕ್ಕೆ ಹೋದ್ರೆ ನಿಮ್ಮ ವಿಡಿಯೋಸ್ ಕಂಟಿನ್ಯೂ ಈಸಿಯಾಗಿರುತ್ತೆ, ಅದೇನು ಕಷ್ಟನೇ ಇಲ್ಲ. ಮಾಡ್ಕೊಂಡು ಖುಷಿಯಾಗಿ ತಿಂತಾ ಇರ್ಬೋದು. ಯಾಕೆ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಊಟ ಮಾಡಿದ ನೋಡಿ ಅಣ್ಣವರು ಎಲ್ಲ ಊಟ ಮಾಡಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಭಾಳ ಖುಷಿಯಾಗಿ ಹೇಳ್ತಾ ಇದ್ದಾರೆ. ಬರ್ತೀನಣ್ಣ. ಏನು ಬೇಕು ಅಷ್ಟು. ಹೌದಾ? ಆಯ್ತಣ್ಣ, ಬರ್ತೀನಣ್ಣ. ಇಲ್ಲ ಅಡುಗೆ ಕಲಿಸ್ಬಿಡ್ತೀನಿ ಆಮೇಲೆ. ಚೆನ್ನಾಗಿದೆ ಮೇಡಮ್. ನಿಮಗೆ ನಮಗೆ ಬೇಕಾಗಿರೋದು ನೀವು ತಿಂದಾದ್ಮೇಲೆ ಖುಷಿಯಾಗಿ ಹೇಳಿದ್ರೆ ಅದೇ ನಮ್ಗೆ ಆನಂದ. ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ. ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದ್ರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಟನ್ ತಿಂದ್ರಂತೆ, ಖುಷಿಯಾಗಿ ಅಂದ್ರಂತೆ ಅಲ್ಲ ಬಿಡೆ. ಒನ್ ಮೋರ್ ಒಂದೇ ಮನೆ ಒಂದೇ ಸಂಸಾರ. ಏನನ್ನಿಸ್ತು ಊಟ ತಿಂದು? ಚೆನ್ನಾಗಿದೆಯಾ? ಓಕೆ ಸರ್, ಸಾಕು, ನಮ್ಗೆ ಅದೇ ಬೇಕಲ್ಲ ಸರ್. ನಿಮ್ಮ ಪ್ರೀತಿ, ಅಡುಗೆ, ಹುಷಾ, ಖುಷಿಯಾಗಿ ತಿನ್ನಿ, ಆಮೇಲೆ ಅನ್ನಿ. ಊಟ ಮಾಡಿದ್ರಾ? ಊಟನೂ ಮಾಡಿದ್ವಿ, ಟೇಸ್ಟ್ ಚೆನ್ನಾಗಿ ಮಾಡಿದ್ದೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.